ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಇವತ್ತು ನಿಮ್ಮ ಜೊತೆ ನಮ್ಮ ಅತ್ತಿಗೆ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸೊ ಈ ಮನೆ ಬಂದ್ಬಿಟ್ಟು ಹಳ್ಳಿ ಸ್ಟೈಲ್ ಮನೆ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಹಳ್ಳಿ ಮನೆ ಯಾವ ಥರ ಇರುತ್ತೆ ಅಂತ. ಸೊ ಆ ರೀತಿ ಮನೆ ಇದು. ಈ ಮನೆ ಒಳಗಡೆ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಇದೆ. ಸೊ ಸ್ವಲ್ಪ ಇವರು ಆಲ್ಟ್ರೇಷನ್ ಮಾಡಿಸಿದ್ದಾರೆ, ಹಳೆ ಮನೇನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇನ್ನು ಬಾಕಿದೆಲ್ಲ ಅದೇ ಥರ ಇದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಸ್ನಾನದ ಮನೇಲಿ ಮಾಮೂಲಿ ಮೊದಲೆಲ್ಲ ಹಳ್ಳಿಲೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಒಂಥರ ತೊಟ್ಟಿ ಮಾಡಿಸ್ಕೊಳ್ಳೋದು ಮತ್ತು ಕಡಾಯಿ ಉಳಿಸಿ ಕಡಾಯಿ ನೀರನ್ನ ಸ್ನಾನ ಮಾಡೋದು. ಸೊ ಆ ಥರ ಇತ್ತು. ಸೊ ಈ ಮನೆಯಲ್ಲೂ ಕೂಡ ಅದೇ ಥರ ಇದೆ. ಇದು ಬಂದ್ಬಿಟ್ಟೆ ನಮ್ಮ ಅದಕ್ಕೆ ಸ್ವಂತ ಮನೆ ಅಲ್ಲ, ಇದು ಬಾಡಿಗೆ ಮನೆ. ಅಂದರೆ ಅವರು ಮನೆ ಹೊಸ್ದಾಗಿ ಕಟ್ತಾ ಇದ್ದಾರೆ. ಸೊ ಅಲ್ಲಿವರೆಗೆ ಬೇರೆ ಮನೇಲಿ ಇದ್ದಾರೆ ಅಷ್ಟೇ. ಇದು ಬಾಡಿಗೆ ಮನೆ ಅಂತ ಅಂದ್ಕೊಳ್ಳಿ, ಆ ಥರ. ಸೊ ಇದು ಬಂದ್ಬಿಟ್ಟು ತೊಟ್ಟಿ ಮನೆ. ತೊಟ್ಟಿ ಮನೆನ ಸ್ವಲ್ಪ ಹಾಳಾಗಿತ್ತು ಅಂತನೇನೋ ಅವರು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಮನೆಯವರು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ಅಂದರೆ ಜಾಸ್ತಿ ಜನ ಇರ್ತಾರಲ್ಲ, ಆ ಥರದವ್ರಿಗೆ ಈ ಮನೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ವಲ್ಪ ಮೆಂಬರ್ಸ್ ಅಂದರೆ 4 ಅಥವಾ 2 ಆ ಥರ ಇರೋ ಮೆಂಬರ್ಸ್ಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ. ಅಂದರೆ ತುಂಬ ದೊಡ್ಡ ಮನೆ ಆಗೋಗ್ಬಿಡುತ್ತೆ. ತುಂಬ ಜನ ಇದ್ರೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮನೆ ಅಂತ ಅನ್ಕೋತೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಂದ್ಬಿಟ್ಟು ಅದು ತೊಟ್ಟಿ ಮನೆ ಅಂತ ಹೇಳಿದ್ನಲ್ಲ, ಆ ಅಂಗಳದಲ್ಲಿ ಪಾತ್ರೆನ ತೊಳ್ಕೊತಾರೆ. ಸೊ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ಕೋತಾರೆ. ಮತ್ತು ಡಬಲ್ ನಮ್ಮ ಅತ್ತಿಗೆ ಮನೆಯವ್ರು ಬಂದ್ಬಿಟ್ಟು ಈ ಮನೆಗೆ ಶಿಫ್ಟ್ ಆಗಿ 1 ವೀಕ್ ಆಗಿದೆ. ಜಸ್ಟ್ ಸ್ವಲ್ಪ ಸ್ವಲ್ಪ ಐಟಮ್ಸ್ ಏನೇನು ಯೂಸ್ ಆಗುತ್ತೆ ಆ ಐಟಮ್ಸ್ನ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಇನ್ನೊಂದು ಮನೇಲಿ ಹಂಗೆ ಇದೆ, ಅದನ್ನೇನು ತೊಗೊಂಬಂದಿಲ್ಲ. ಇನ್ನು ಸ್ವಲ್ಪ ಬೇಕಾಗಿರೋ ಅಷ್ಟು ಐಟಮ್ಸ್ನ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದು ಕಿಚನ್ನು. ಸೊ ಕಿಚನಲ್ಲಿ ಅಂತಂದರೆ ಇದೊಂಥರ ಡಬಲ್ ರೂಮ್ ಥರ ಇದೆ. ರೂಮ್ ಅಲ್ಲ, ಒಂಥರ ಏನೋ ಮನೆ ಮತ್ತು ಅದರೊಳಗಡೆ ಏನೋ ಅಡುಗೆ ಮನೆ, ಈ ಥರ 2 ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಇದೇ ಥರ ಮನೆ ಇತ್ತಿತ್ತು. ಅಡುಗೆ ಮನೆಯಿಂದ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಓವರ್ ಆಲ್ ಲುಕ್ಕು ಈ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಇವಾಗ ನೀವು ಅಲ್ಲಿ. ಸೊ ಅಡುಗೆ ಮನೆಯಲ್ಲಿ ಜಸ್ಟ್ ಹೊರಗಡೆ ಒಂದು ಮನೆ ಇದೆ, ಆ ಮನೆ ಒಳಗಡೆ ಈ ಥರ ಒಂದು ವಾರ್ಡ್ರೂಬ್ ಥರ ಕೊಟ್ಟಿದ್ದಾರೆ. ಜಸ್ಟ್ ಇದೆಲ್ಲ ಮೊದಲೆಲ್ಲ ಯಾವ ಥರ ಯೂಸ್ ಮಾಡ್ತಿದ್ರು ಅಂತಂದರೆ, ಇದನ್ನು ಹಾಲು, ಬೆಣ್ಣೆ, ತುಪ್ಪ ಈ ಥರ ಐಟಮ್ಸ್ನ ಅದರೊಳಗಡೆ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇವಾಗ ನೋಡ್ತಾ ಇರ್ಬೋದು ಇದೊಂಥರ ಚಿಕ್ಕ ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ ಕೊರ್ದು ಗೋಡೆನ. ಸೊ ಇದು ಬಂದ್ಬಿಟ್ಟು ದೇವ್ರ ಫೋಟೋಸ್ನ ಮೇಲ್ಗಡೆ ಇಟ್ಕೊಂಡು ಕೆಳಗಡೆ ಅರಿಶಿನ, ಕುಂಕುಮ ಎಕ್ಸೆಟ್ರಾ ಆ ಥರ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆರ್ಚ್ ಟೈಪಲ್ಲಿ ಐತಲ್ಲ, ಅದು ಅಡುಗೆ ಮನೆ. ಸೊ ಇವಾಗ ನಾನು ತೋರಿಸ್ತಿದ್ದೀನಿ ನಿಮಗೆ. ಜಸ್ಟ್ ಸಿಂಪಲ್ ಆಗಿರೋದು, ತುಂಬ ಅಂದರೆ ಇವಾಗ ಜರ್ಮನ್ ಟೈಪಲ್ಲಿ ಕಿಚನ್ ಮಾಡಿಸ್ಕೋತಾರಲ್ಲ, ಆ ಮಾಡ್ಯುಲರ್ ಕಿಚನ್ ಆ ಥರ ಅಲ್ಲ, ಸಿಂಪಲ್ ಮಾಮೂಲಿ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಕಿಚನ್ ಇಟ್ಕೊಂಡಿರ್ತಾರೆ ಆ ಥರ ಇರೋದು ಇದು. ಏನು ಅನ್ಕೋಬೇಡಿ. ಸೊ ಇವಾಗ ಇಲ್ಲಿ ಜಸ್ಟ್ ಒಂದು 2 ಸೆಲ್ಫ್ ಕೊಟ್ಟಿದ್ದಾರೆ. ಸೆಲ್ಫ್ ಅಂತಂದರೆ ನಾವು ಇವಾಗ ಬಂದಿರೋ ಟ್ರೆಂಡ್ ಪ್ರಕಾರ ಸೆಲ್ಫ್ಸ್ ಏನು ಹಾಕ್ಸಿಲ್ಲ ಅಲ್ಲಿ. ಜಸ್ಟ್ ಒಂದು ಹಲ್ಗೆ ಅಂದರೆ ಮರದ್ದು ಹಲ್ಗೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡಿರೋದು. ಅಲ್ಲಿ ಬೇಕಾಗಿರೋ ಐಟಮ್ಸ್ನ ಇಟ್ಕೊಳ್ಳೋದು. ಸೊ ಕೆಳಗಡೆ ಬಂದ್ಬಿಟ್ಟು ನಾವು ಅದನ್ನು ಹೆಡಕ್ಲು ಅಂತ ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಕರೀತಾರೆ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಚೆಂಬಲ್ಲಿ ಕಲಸನ ಕೂರಿಸಿರ್ತಾರೆ. ಸೊ ಸ್ವಲ್ಪ ಐಟಮ್ಸ್ ಅಷ್ಟೇ, ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಐಟಮ್ಸ್ ಅಷ್ಟೇ ಅವರು ತೊಗೊಬಂದು ಇಟ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು, ಜಾಸ್ತಿ ಎಲ್ಲನೂ ತೊಗೊಬಂದು ಇಟ್ಕೊಂಡಿಲ್ಲ. ಜಸ್ಟ್ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡ್ರು, ಸ್ವಲ್ಪ ಐಟಮ್ಸ್ ಏನೇನು ಯೂಸ್ ಆಗುತ್ತೆ ಅಷ್ಟೇ ಐಟಮ್ಸ್ನ ಇಟ್ಕೊಂಡಿರೋದು ಕಿಚನಲ್ಲಿ. ಸೊ ಹೊರಗಡೆ ಬಂದರೆ ಇದೊಂದು ಸ್ವಲ್ಪ ಟೇಬಲ್ಲು, TV ಯೂನಿಟ್ಟು ಮತ್ತು ಒಂದು ಮಂಚ ಕೂಡ ಇದೆ ಹೊರಗಡೆ ಹಾಲಲ್ಲಿ. ನಾನು ಇವಾಗ ಹೋಮ್ ಟೂರ್ ಮಾಡ್ತಾ ಇರೋದು ಇವ್ರ ಮನೆಯದು ಹೋಮ್ ಟೂರು ನಾನು ನಿಮಗೆ ತೋರಿಸ್ತಿದ್ದೀನಿ. ಇವ್ರು ಬಂದ್ಬಿಟ್ಟು ಅದಕ್ಕೆ ಅವ್ರ ಹಸ್ಬೆಂಡು ಮತ್ತು ಅವ್ರ ಮಕ್ಕಳು ಇವ್ರ ಮನೇನ ಹೋಮ್ ಟೂರ್ ಮಾಡ್ತಾ ಇರೋದು. ಮತ್ತು ಈ ಕಡೆ ಅಡುಗೆ ಮನೆ ಸ್ಟ್ರೈಟ್ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ರೂಮು. ಸೊ ಇವಾಗ ನಾನು ಕಾಣಿಸ್ತಾ ಇದ್ದೀನಿ ಮಿರರಲ್ಲಿ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದೊಂದು ರೂಮು, ಡಬಲ್ ಬೆಡ್ರೂಮ್ ಇದೆ ಇಲ್ಲಿ. ಇದು ಮಾಮೂಲಿ ಮೊದಲೆಲ್ಲ ಯಾವ ಥರ ರೂಮ್ ಮಾಡ್ಕೋತೀವಿ, ತುಂಬ ಚೆನ್ನಾಗಿದೆ. ಅಂದರೆ ಜಾಸ್ತಿ ಸ್ಪೇಸ್ ಇದೆ ಇದರಲ್ಲಿ, ಜಾಸ್ತಿ ಏನೇನು ಬೇಕೋ ಐಟಮ್ಸ್ ಎಲ್ಲ ಇಟ್ಕೋಬಹುದು, ಅಷ್ಟೊಂದು ಜಾಗ ಇದೆ. ಅವ್ರು ಬಂದ್ಬಿಟ್ಟು ಒಂದು ಮಂಚ ಇಟ್ಕೊಂಡಿದ್ದಾರೆ ಮತ್ತು ಒಂದು ಬೀರು ಇಟ್ಕೊಂಡಿದ್ದಾರೆ ಅಷ್ಟೇ. ಜಸ್ಟ್ ಅವ್ರಿಗೆ ಹೆಂಗೆ ಯೂಸ್ ಆಗುತ್ತೆ ಆ ಥರ ಅವರು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ಥರ ಬೇಕೋ ಅವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಇವಾಗ ರೂಮಿಂದ ಹೊರಗಡೆ ಬಂದರೆ ಹೊರಗಡೆನೂ ಕೂಡ ಒಂದು ಮಂಚ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಇದು ಸೋಕೇಸ್ ಅಂತ ಕರಿತೀವಿ. ಅಂತಂದರೆ
ಗೋಡೆ ಸೋಕೇಸ್ ಏನಂತ ಕರಿತಿದ್ರು ಮೊದಲು ಗೊತ್ತಿಲ್ಲ. ಇವಾಗ ಬಂದ್ಬಿಟ್ಟು ಇದು ವಾರ್ಡ್ರೋಬು, ಡ್ರೆಸ್ ಏನೋ ಅದು ಟಿ ವಿ ಯೂನಿಟ್ಟು ಆ ಥರ ಎಲ್ಲ ಬಂದಿದೆ. ಸೊ ಇದೊಂಥರ ಹಳೆ ಕಾಲದ ಸೋಕೇಸು ಅಂತ ಕರಿತೀವಿ. ಇದರಲ್ಲಿ ಸ್ವಲ್ಪ ಅವರು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ, ಅಂದರೆ ದೇವ್ರ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಜಸ್ಟ್ ಅದು ಅಲ್ಲಿರಲಿ ಅಂತ, ಅಷ್ಟೊಂದು ಸೇಫ್ ಆಗಿರಲಿ ಅಂತ, ಅದು ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಅಷ್ಟೇ. ಇವಾಗ ಹಾಲಿಂದ ಒಳಗಡೆಗೆ ಎಂಟ್ರಿ ಆಗೋದು. ಈ ಒಳಗಡೆನೂ ಕೂಡ ಜಸ್ಟ್ ಒಂದು ರೂಮ್ ಇದೆ, ಮತ್ತು ಟಾಯ್ಲೆಟ್ ರೂಮ್ ಈ ಕಡೆ ಸೈಡ್ ಇದೆ. ಇದು ಬಂದ್ಬಿಟ್ಟು ಅವ್ರ ಮನೆ ಹಿಂದ್ಗಡೆ ಇದ್ದಂತಹ ಜಾಗ ಇದು. ಸೊ ಇಲ್ಲೂ ಕೂಡ ಅಷ್ಟೇ ಅವರು ದೇವ್ರ ಫೋಟೋಸ್ಗಳು ಇಟ್ಕೊಂಡಿದ್ದಾರೆ, ಮತ್ತು ಅವ್ರ ಅತ್ತೆ ಮಾವನ ಫೋಟೋಸು. ಇಲ್ಲೂ ಕೂಡ ಒಂದು ಮಂಚ ಇಟ್ಟಿದ್ದಾರೆ. ಜಸ್ಟ್ ಅವ್ರ ಮನೇಲಿ 4 ಜನ ಅಲ್ವಾ ಇರೋದು ಒಂದು ರೂಮಲ್ಲಿ, ಅವರು ಮತ್ತು ಅವ್ರ ಗಂಡ, ಈಚೆಗಡೆ 2 ಮಕ್ಕಳಿಗೆ ಇರೋದ್ರಿಂದ ಒಂದು 3 ಮಂಚ ಇಟ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಈ ಚಾಪೆಗಳನ್ನ ಹಾಕಿಟ್ಕೊಳ್ಳೋಕ್ಕೆ ಅಂತ ಮಾಡಿಸ್ಕೊಂಡಿರೋದು. ಅಂದರೆ ಮೊದಲೆಲ್ಲ ಇದೇ ಥರ ಅಲ್ವಾ, ಮೊದಲೆಲ್ಲ ಅನ್ನೋದಕ್ಕಿಂತ ಹಳ್ಳಿ ಮನೆಗಳಲ್ಲೆಲ್ಲ ಅದೇ ಥರನೇ ಇಟ್ಕೊಂಡಿರೋದು. ತುಂಬ ಚೆನ್ನಾಗಿದೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದು ಬಂದ್ಬಿಟ್ಟು ಟಾಯ್ಲೆಟ್ ರೂಮು. ಸೊ ಇದು ಕೂಡ ಜಾಗ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿನೇ ಇದೆ, ಬೇಕಾದಷ್ಟು ಅಂತ ಅನ್ಕೋತೀನಿ, ಅಷ್ಟೊಂದಿದೆ. ಸೊ ಇದು ಬಂದ್ಬಿಟ್ಟು ವಿಂಡೋ, ಅದು ಹಿಂದ್ಗಡೆ ಕಾಣಿಸುತ್ತೆ ಜಾಗ, ಅಂದರೆ ಹೊಲ ಎಲ್ಲ ಇರೋದು ಹಿಂದ್ಗಡೆ. ನೆಕ್ಸ್ಟು ತೆಗೆದು ತೋರಿಸ್ತೀನಿ ರೂಮಲ್ಲಿರೋ ಕಿಟಕಿಯಿಂದ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮತ್ತು ಮಾವ, ಅಂದರೆ ನಮ್ಮ ಅತ್ತೆಯ ಅಪ್ಪ ಅಮ್ಮ. ನಮ್ಮ ಅತ್ತಿಗೆ ಬಂದ್ಬಿಟ್ಟು ಅವ್ರ ಸೋದರ ಮಾವನಿಗೆ ಮದುವೆ ಆಗಿರೋದು. ಸೊ ಇವ್ರ ಹೆಸರು ಬಂದ್ಬಿಟ್ಟು ಚಿನ್ನಮ್ಮ ಅಂತ. ಇವರ ಗಂಡನ ಹೆಸರು ನನಗೆ ಗೊತ್ತಿಲ್ಲ, ಅಂತಂದರೆ ಅಲ್ಲಿ ಹೆಸರು ಕೂಡ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆಯ ಅತ್ತೆ ಮಾವ, ಅಂದರೆ ಅವ್ರಿಗೆ ಅಜ್ಜಿ ತಾತನೂ ಆಗ್ತಾರೆ. ಇದು ಬಂದ್ಬಿಟ್ಟು ಇನ್ನೊಂದು ರೂಮು. ಈ ರೂಮಲ್ಲಿ ಸಜ್ಜೆ ಎಲ್ಲ ಕೊಟ್ಟಿದ್ದಾರೆ, ಅದ್ರ ಮೇಲೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಎಕ್ಸ್ಟ್ರಾ ಏನಾದ್ರು ಥಿಂಗ್ಸ್ ಇದ್ದರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೂ ಪಾತ್ರೆ ಸಾಮಾನ್ಯನೇ ನಮ್ಮದಕ್ಕೆ ತೆಗೆದು ಎಲ್ಲನೂ ಗುಡ್ಡೆ ಹಾಕ್ಕೊಂಡಿರೋದು. ಅದನ್ನೇನು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಬೇಕಾದಾಗ ಯೂಸ್ ಮಾಡ್ಕೋತಾರೆ, ಸುಮ್ಮನೆ ಎಲ್ಲನೂ ಯೂಸ್ ಮಾಡೋದು ಏನಕ್ಕೆ, ಮತ್ತೆ ತೊಳಿಬೇಕು ಅಂತ ಅಷ್ಟೇ. ಸೊ ಈ ರೂಮಲ್ಲೂ ಕೂಡ ಒಂದು ಕಿಟಕಿ ಕೊಟ್ಟಿದ್ದಾರೆ. ಸೊ ಆ ಕಿಟಕಿಯಿಂದ ಹಿಂದ್ಗಡೆ ಕಾಣಿಸಿದ್ರೆ ವ್ಯೂಸ್ ಈ ಥರ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಜಮೀನು ಕಾಣಿಸ್ತಾ ಇದೆ ಕಿಟಕಿಯಿಂದ ಹೊರಗಡೆ. ಅಷ್ಟೊಂದು ಜಾಸ್ತಿ ಏನು ತೆಗಿಯಲ್ಲ, ಯಾಕಂತಂದರೆ ಸ್ವಲ್ಪ ಹುಳಗಳು ಅದು ಇದು ಏನಾದ್ರು ಬಂದು ಸೇರ್ಕೊಬಿಡುತ್ತೆ ಅಂತ. ಜಾಸ್ತಿ ಏನು ಹೆವಿಯಾಗಿ ಅವ್ರೇನು ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿಲ್ಲ ಮನೇನ, ಜಸ್ಟ್ ಸಿಂಪಲ್ ಆಗಿದೆ ಅಷ್ಟೇ. ಅಂದರೆ ಇರಲಿ, ಒಂದು ನೆನಪಿಗೆ ಇರುತ್ತೆ ಅಂತ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ಥರ ಸಿಂಪಲ್ ಆಗಿರೋ ಹಳ್ಳಿ ಸ್ಟೈಲ್ನ ಹೋಮ್ ಟೂರ್ನ. ಸೊ ಇದು ಬಂದ್ಬಿಟ್ಟು ತುಂಬ ಹಳೆ ಗಡಿಯಾರ, ಇದೊಂಥರ 1 ಅವರ್ಗೂ ಸೌಂಡ್ ಮಾಡುತ್ತಲ್ಲ ಆ ಥರ. ಇವಾಗೇನು ಸೌಂಡ್ ಮಾಡಲ್ಲ, ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನೆನಪು. ತುಂಬ ದಿನದಿಂದ ಆ ವಸ್ತುನ ಹಂಗೆ ಜೋಪಾನವಾಗಿ ಕಾಪಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಟಿ ವಿ ಎಲ್ಲ ಆ ಮನೆಯಲ್ಲೇ ಇದೆ, ಅದನ್ನೇನು ಇನ್ನೂ ಜಾಸ್ತಿ ಏನನ್ನು ಶಿಫ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಅಷ್ಟೇ ತೊಗೊಂಡು ಬಂದಿದ್ದಾರೆ. ಜಸ್ಟ್ ಇದಾಗಿತ್ತು ನಮ್ಮ ಅತ್ತಿಗೆ ಮನೆಯ ಹೋಮ್ ಟೂರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋದಿಂದ ಏನಾದರೂ ಬೇಜಾರಾದರೆ ಸಾರಿ, ಅಂದರೆ ಏನು ಈ ಥರ ಇದೆ ಹಂಗೆ ಹಿಂಗೆ ಅನ್ನೋರಿಗೆ, ಜಸ್ಟ್ ಇರೋದನ್ನು ಇದ್ದ
ಅಂದರೆ ಇರೋ ಥರನೇ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಹಂಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.